ಹಲೋ ಹಾಯ್ ನಮಸ್ತೆ ವೀಕ್ಷಕರೇ. ನ್ಯೂಸ್ ಅಟ ರುದ್ರೇಶ್ ಕೋಟಿನಾಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿನ ಯಾರೆಲ್ಲ ರೈತರಿದ್ದಾರೋ ಅಂಥ ರೈತರಿಗೆ ಅಂತಾನೆ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ರೈತರಿದ್ದೀರೋ ಅಂಥ ರೈತರು ಈಗ ಕರ್ನಾಟಕದ KPTCL ಕಡೆಯಿಂದ ಬೆಸ್ಕಾಮು ಜೆಸ್ಕಾಮು ಯಾವುದೇ ಇರ್ಬೋದು, ಆಯಾ ಮೆಸ್ಕಾಮು ಆಯಾ ವಿಭಾಗಕ್ಕೆ ಒಂದೊಂದು ಕಾಮತ್ತ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಒಟ್ಟಾರೆ ಅದೇನೇ ಇರಲಿ ಸ್ನೇಹಿತರೆ, ನೀವು ಅವ್ರು ಕೊಡ್ತಕ್ಕಂಥ ಕರೆಂಟಿಗೆ ಕಾದು ಅವ್ರು ಕೊಡ್ತಕ್ಕಂಥ 3 ಅವರ್ಸ್ನಲ್ಲಿ ನೀವು ನಿಮ್ಮ ಬೆಳೆಗಳನ್ನು ರಕ್ಷಿಸ್ಕೊಳ್ಳೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಅಂಥವರಿಗೆ ಅಂತಲೇ ಈಗ ಕರ್ನಾಟಕದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಿಶ್ರಣದೊಂದಿಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಸೋಲಾರ್ ಪ್ಯಾನಲ್ಲು, ಸೋಲಾರ್ ಪಂಪ್ ಸೆಟ್ಟು, ಸೋಲಾರ್ ಪೈಪು ಎಲ್ಲ ಸೇರಿ ನೀವು ಬರೀ ಕೇವಲ 20% ಮಾತ್ರ ಸರ್ಕಾರಕ್ಕೆ ವಂತಿಕೆಯಾಗಿ ಕಟ್ಟಬೇಕಾಗತ್ತೆ ಸ್ನೇಹಿತರೆ. ಇನ್ನು ಉಳಿದಂತಹ 80% ಹಣವನ್ನು ಆ ಸರ್ಕಾರವೇ ಭರಿಸುತ್ತೆ, ಅಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಭರಿಸುತ್ತೆ ಸ್ನೇಹಿತರೆ. ಅಂತಹ ಒಂದು ಉತ್ತಮವಾದಂತಹ ಯೋಜನೆಯನ್ನೇ ಕೊನೆಯ ದಿನಾಂಕ 30ನೇ ತಾರೀಕಿದೆ. ಸೊ ಹಾಗಾಗಿ ಯಾರೆಲ್ಲ ರೈತರು ನೋಂದಾಯಿಸಿಲ್ಲ ಅವರು ಮೊದಲು ಸೌರಮಿತ್ರ.com ಅಲ್ಲಿ ಹೋಗಿ ನೀವು ನೋಂದಾಯಿಸಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ವಿಚಾರವನ್ನು ನೀವೇನಾದರೂ ನೀವು ಸಪ್ರೇಟಾಗಿ KPTCL ಅಥವಾ ನೀವು ಬೆಸ್ಕಾಮು ಜೆಸ್ಕಾಮು ಯಾವುದೇ ಒಂದು ವಿಭಾಗಕ್ಕೆ ಹೋಗಿ ನೀವು ಒಂದು TC ಅಥವಾ ಒಂದು ಲೈನನ್ನು ಮಾಡಿಸ್ಬೇಕು ಅಂದರೆ ಸುಮಾರು ನಿಮಗೆ ಒಂದು 2 ಲಕ್ಷದ ಹತ್ತಿರ ನಿಮಗೆ ನಿಮ್ಮ ಹಣ ನಿಮ್ಮ ಕೈ ಜಾರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ನೀವು ಅವರಿಗೆ ಮೊದಲೇ ನೀವು ಹಣವನ್ನು ಕಟ್ಟಿ ಅವರು ಸೀನಿಯಾರಿಟಿ ಪ್ರಕಾರ ಕೊಡೋವಷ್ಟೊತ್ತಿಗೆ ನೀವು ಹಾಕಿರ್ತಕ್ಕಂತಹ ಬೆಳೆ ಅಥವಾ ನೀವು ಮುಂದೆ ಹಾಕಬೇಕು ಅಂತ ಇರ್ತಕ್ಕಂತಹ ಬೆಳೆ ವಿಳಂಬ ಆಗ್ಬೋದು ಅಥವಾ ಬೆಳೆಗೂ ಕೂಡ ನಿಮಗೆ ನಾಶ ಹೊಂದಬಹುದು ಸ್ನೇಹಿತರೆ. ಸೊ ಹಾಗಾಗಿ ನೀವು ಅವ್ರನ್ನ ಕಾಯ್ದೆ ಈ ಸರ್ಕಾರ ತಂದಿರತಕ್ಕಂತಹ ಈ ಯೋಜನೆಯನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾಕೆಂದರೆ ನೀವು ಕಟ್ತಕ್ಕಂಥದ್ದು ಕೇವಲ 81,000 ಚಿಲ್ಲರೆ, ಅದಕ್ಕೆ 7.5 HB, ಅದಕ್ಕಿಂತ ಕಡಿಮೆ HBಗೆ ಇನ್ನೂ ಕಡಿಮೆ ಹಣ ಇದೆ ಸ್ನೇಹಿತರೆ. ಅದು ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ವಿಚಾರಿಸಿದಾಗ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರು ನಿಮಗೆ ಕೊಡ್ತಾರೆ. ಸೊ ಹಾಗಾಗಿ ನೀವು ತಡ ಮಾಡದೆ ಯಾವುದೇ ರೈತ ಮಿತ್ರ ಇರ್ಬೋದು, ನಮಗೆ TCಗೆ ಹಾಕಿನಪ್ಪ ನೋಡೋಣ ಬರುತ್ತೆ ಅಥವಾ ಕಂಬ ಬರಲಿ ನೋಡೋಣ ಅನ್ನೋದಕ್ಕಿಂತ ಈ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಯಾಕೆಂದರೆ ಮತ್ತೆ ಏನು ಮಾಡ್ತಾರೆ ಅಂದರೆ ಕೆಲವು ರೈತರು ಸೌರಮಿತ್ರದಲ್ಲಿ ರಿಜಿಸ್ಟರ್ನ ಮಾಡ್ತಾರೆ, ಮತ್ತು ಅವರು ಹಣವನ್ನು ವಂತಿಕೆಯಾಗಿ ಕಟ್ಟಬೇಕಲ್ಲ ಗೌರ್ಮೆಂಟಿಗೆ ಅಥವಾ ಕಂಪ್ನಿಗೆ. ಅವ್ರು ಕಟ್ಟದೆ ಅವ್ರು ಬರ್ತಾರೆ ಬಿಡು, KB ಅವ್ರು ಬರ್ತಾರೆ ಅಥವಾ ಆ ಕಂಪ್ನಿಯವ್ರು ಬರ್ತಾರೆ ಕಟ್ಟಿಸ್ಕೊಂಡು ಹೋಗ್ತಾರೆ ಅಂತ ಯಾರಾದರೂ ನೀವು ಮನೆಯಲ್ಲೇ ಕೂತ್ರೆ ಮತ್ತೆ ನೀವು ಸೆಲೆಕ್ಟ್ ಆಗಿರ್ತಕ್ಕಂಥ ಈ ಯೋಜನೆ ಅಡಿ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಈ ಸೌರಮಿತ್ರ.com ಅಲ್ಲಿ ಏನು ರಿಜಿಸ್ಟರ್ ಮಾಡ್ತಿರೋ ಆ ರಿಜಿಸ್ಟರ್ ಅಂತ ಇರುತ್ತಲ್ಲ ಅದ್ರ ಮೇಲೇ ಪೇಮೆಂಟ್ ಇರುತ್ತೆ, ಆನ್ಲೈನ್ ಪೇಮೆಂಟ್ ಅಂತ. ಯಾರೆಲ್ಲ ನೀವು ಕಟ್ಟಬೇಕು ಅಂತಿದ್ದೀರೋ ನಿಮಗೆ ಅಂದರೆ ಒಂದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ ಸ್ನೇಹಿತರೆ. ನೀವು ಸೌರಮಿತ್ರದಲ್ಲಿ ರಿಜಿಸ್ಟರ್ ಆದಮೇಲೆ KRDL ಅಂತ ಒಂದು ರಿಜಿಸ್ಟರ್ ನಂಬರ್ ಬಂದಿರುತ್ತೆ. ಆ ರಿಜಿಸ್ಟರ್ ನಂಬರ್ನ ಪೇಮೆಂಟನ್ನು ಒಂದು ಜಾಗದಲ್ಲಿ ಕ್ಲಿಕ್ ಮಾಡಿದಾಗ, ಯಾವುದರಲ್ಲಿ ಸೌರಮಿತ್ರ.com ಅಲ್ಲಿ ಇದೆ, ಅಲ್ಲಿಗೆ ಹೋಗಿ ಪೇಮೆಂಟ್ ಜಾಗಕ್ಕೆ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ನಿಮಗೆ ಶೋ ಮಾಡುತ್ತೆ ಸ್ನೇಹಿತರೆ. ಏನು ನಿಮ್ಮ ರಿಜಿಸ್ಟರ್ ನಂಬರ್ನ ಹಾಕಬೇಕು, KRDL ನಂಬರನ್ನು ನೀವು ಅರ್ಜಿ ಹಾಕಬೇಕಾದ್ರೆ ಕೊಟ್ಟಿರ್ತಾರೆ, ಅದನ್ನು ನೀವು ನೋಂದಾಯಿಸಿದಾಗ ಅಲ್ಲಿ ಹಾಕಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದಾಗ ಒಂದು OTP ಹೋಗುತ್ತೆ ಸ್ನೇಹಿತರೆ. ಆ OTPಯನ್ನು ನೀವು ಅಲ್ಲಿ ಹಾಕಿ ಅಥವಾ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಆ ಓಪನ್ ಆದಾಗ ಅಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊತ ಬನ್ನಿ, ನಿಮ್ಮ ಎಲ್ಲ ಡೀಟೇಲ್ಸು ಪಕ್ಕ ಇದೆಯಾ ಅಂತ ನೋಡ್ಕೊಳ್ಳಿ. ನೀವು ಒಂದು ಕಂಪ್ನಿಗೆ ಹಾಕಿದ್ದೀರಾ, ನೀವು ಎಷ್ಟು HPಗೆ ಹಾಕಿದ್ದೀರಾ ಅದನ್ನೆಲ್ಲನೂ ನೀವು ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಪೇಮೆಂಟ್ ಅಂತ ಇರುತ್ತೆ, ಅಲ್ಲಿ ಪೇಮೆಂಟನ್ನು ಕೊಡಿ. ನೀವು ಆನ್ಲೈನ್ ಪೇಮೆಂಟನ್ನಾರ ಮಾಡಿ, ಕ್ರೆಡಿಟ್ ಕಾರ್ಡ್ ಮಾಡಿ, ಡೆಬಿಟ್ ಕಾರ್ಡ್ ಮಾಡಿ ಅಥವಾ UPI ಪೇಮೆಂಟ್ ಮಾಡಿ. ಬಟ್ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಿ. ಯಾಕೆಂದರೆ ಹಣ ಒಂದು ಸಾರಿ ಹೋದರೆ ಮತ್ತೆ ತಿರುಗಿ ನೀವು ಯಾರನ್ನು ಕೇಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೀವು ಈ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಕಡಿಮೆ ಅಮೌಂಟ್ ಅಲ್ಲ, ಏನು 100 ರೂಪಾಯಿ 200 ರೂಪಾಯಿ ಅಥವಾ 50 ರೂಪಾಯಿ ಹೋಗಲಿ ಬಿಡು ಅನ್ನೋದಕ್ಕೆ. ಯಾಕೆಂದರೆ ಇದು ತುಂಬ ರೈತರಿಗೆ ಅಂದರೆ ಅದರಲ್ಲೂ ತುಂಬ ಹೆಚ್ಚಿನ ಮೊತ್ತ ಅಂತ ಹೇಳ್ಬೋದು. ಯಾಕೆಂದರೆ ರೈತರಿಗೆ ಯಾವುದೇ ಒಂದು ಕೆಟ್ಟ ಮೂಲಗಳಿಂದ ಅಥವಾ ಬೇರೆ ಮೂಲಗಳಿಂದ ಹಣ ಬರೋದಿಲ್ಲ.
ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ತುಂಬ ಎಚ್ಚರಿಕೆಯಿಂದ ನಿಮಗೆ ಗೊತ್ತಿದ್ರೆ ಮಾಡಿ, ಗೊತ್ತಿಲ್ಲ ಅಂದರೆ ಕಂಪ್ಯೂಟರ್ ಸೆಂಟರ್ಗಳ ಹತ್ರ ಹೋಗಿ ನಿಮ್ಮದೇ ಆದ ಪೇಮೆಂಟನ್ನು, ನಿಮ್ಮದೇ ಆದ ಫೋನ್ಪೇ ಇರ್ಬೋದು ಅಥವಾ ನಿಮ್ಮದು ಕ್ರೆಡಿಟ್ ಕಾರ್ಡ್ ಇರ್ಬೋದು, UPI ಪೇಮೆಂಟ್ ಇರ್ಬೋದು, ನೀವೇ ಎದುರಿಗಿದ್ದು ನೀವು ಯಾವುದಕ್ಕೆ ಮಾಡ್ತಾರೆ ಅಂತ ನೋಡಿ ನೀಟಾಗಿ ಮಾಡಿಕೊಳ್ಳಿ. ಏಕೆಂದರೆ ಆ ಪೇಮೆಂಟ್ ಮಾಡಬೇಕಾದ್ರೆ ಏನಾದರೂ ಆ 81,000 ಜಂಪ್ ಆಯಿತು ಅಂದರೆ ಅದು ತಿರುಗಿ ತೆಗೆದುಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ. ಏಕೆಂದರೆ ಆ ಪೇಮೆಂಟನ್ನು ಆಪ್ರೇಟರ್ ಮಾಡ್ಬೋದು ಅಥವಾ ನೀವೇ ಮಾಡ್ಬೋದು. 81,000 ಜಸ್ಟ್ ಪೇಮೆಂಟು ಡನ್ ಆಗಿರುತ್ತೆ. ಕೆಲವು ಟೈಮು ನಿಮಗೆ ಸ್ಲಿಪ್ ಬರದೇ ಇರ್ಬೋದು. ಅಂಥ ಸಮಯದಲ್ಲಿ ಆಪ್ರೇಟರು ಯಾವುದೇ ಹೊಣೆಗಾರಿಕೆ ಆಗೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಪೇಮೆಂಟನ್ನು ನೀವೇ ಮಾಡಿ, ಅದು ಜಂಪ್ ಆದರೂ ನೀವೇ ಜವಾಬ್ದಾರರು. ಅದು ಜಂಪ್ ಆಗದೆ ನೀಟಾಗಿ ಅಕ್ನಾಲಜ್ಮೆಂಟ್ ನಿಮಗೆ ಜನ್ರೇಟ್ ಆದರೂ ಅದು ನೀವೇ ಜವಾಬ್ದಾರಿ. ಜಂಪ್ ಆದರೂ ಕೂಡ ಅದು ಇಷ್ಟು ಅವರ್ ಒಳಗಡೆ ಅಂತ ನಿಮಗೆ ಮತ್ತೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅದು ಹೋಗೋದಿಲ್ಲ. ಹಾಗಾಗಿ ನೀವೇ ನಿಮ್ಮ ಕೈಯಾರೆ ಈ ಪೇಮೆಂಟನ್ನು ಮಾಡಿ, ಕೊನೆಯ ದಿನಾಂಕ 30ನೇ ತಾರೀಕು ಒಳಗಡೆ ಯಾರೆಲ್ಲ GPS ಆಗಿದೆಯೋ ಸೌರಮಿತ್ರ.com ಅಲ್ಲಿ ಯಾರೆಲ್ಲ ಅರ್ಜಿಯನ್ನು ಹಾಕಿರ್ತೀರಾ ಅಂತಹ ಅರ್ಜಿಗಳು ನೀವು ಯಾವ ಕಂಪನಿಗೆ ಹಾಕಿರ್ತೀರಾ, ಫಾರ್ ಎಕ್ಸಾಂಪಲ್ ಅರ್ಚನಾ ಇರ್ಬೋದು, ಆಮೇಲೆ ಶಕ್ತಿ ಇರ್ಬೋದು, ಆಮೇಲೆ SRI ಏನೋ ಯಾವುದೋ ಇದೆ ಅದು ಇರ್ಬೋದು. ಈ ಥರ ಹಲವಾರು ಕಂಪ್ನಿಗಳಿದ್ದಾವೆ. ಒಂದು 8ರಿಂದ 12 ಕಂಪ್ನಿಗಳಿದ್ದಾವೆ. CRI ಇರ್ಬೋದು. ಸೊ ಅಂಥ ಕಂಪ್ನಿಗಳು ಅದಕ್ಕೆ ಸಂಬಂಧಿಸಿದವರು ಬಂದು ನಿಮ್ಮ ಹೊಲಕ್ಕೆ ಬಂದು GPS ಮಾಡ್ಕೊಂಡು ಹೋಗಿರ್ತಾರೆ. ಆ GPS ಯಾವಾಗ ಆಗುತ್ತೋ, GPS ಆದ ನಂತರನೇ ನೀವು ಪೇಮೆಂಟ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸೊ ನೀವು ಎಲ್ಲೂ ಹೋಗಿ ಕೇಳೋ ಅವಶ್ಯಕತೆ ಇಲ್ಲ. ನಿಮಗೇನಾರು ಕನ್ಫರ್ಮೇಷನ್ ಬೇಕು ಅಂದರೆ ನಿಮ್ಮ ಹತ್ತಿರದ KBಗೆ ಹೋಗಿ ನೀವು ವಿಚಾರಣೆಯನ್ನು ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಯಾರು ನೀವು GPS ಯಾರೆಲ್ಲ ರೈತರುಗಳದ ಸೌರಮಿತ್ರ.com ಅಲ್ಲಿ GPS ಆಗಿದೆಯೋ ಅಂಥವರು ಡಿಲೇ ಮಾಡದೆ ನೀವೇ ಸೌರಮಿತ್ರ.com ಅಲ್ಲಿ, ಅಥವಾ ನಿಮಗೆ ಒಂದು ಮೆಸೇಜ್ ಬಂದಿರುತ್ತೆ, ಟೆಸ್ಟ್ ಮೆಸೇಜು ಕೂಡ ಬಂದಿರುತ್ತೆ ಪೇಮೆಂಟನ್ನು ಮಾಡೋದಕ್ಕೆ. ಸೊ ನಿಮ್ಮದು GPS ಆಗಿದೆ, ನಂತರ ನಿಮ್ಮದು ಇರ್ತಕ್ಕಂಥ ಸ್ಟೆಪ್ಸು ಇಂಥದ್ದೇ ಕೊನೆಯ ದಿನಾಂಕ ಅಂದರೆ 30ನೇ ತಾರೀಕೆ ಕೊನೆಯ ದಿನಾಂಕ ಆಗಿದೆ. ಸೊ ಅಷ್ಟರ ಒಳಗಡೆ ನೀವು ಪೇಮೆಂಟನ್ನು ಮಾಡಿ, ಇಲ್ಲ ಅಂದರೆ ಈ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗುತ್ತೆ ಅಂತ ನಿಮಗೆ ಒಂದು ಟೆಸ್ಟ್ ಮೆಸೇಜು ಕೂಡ ಬಂದಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಯಾರು ನೀವು ಇದಕ್ಕೆ ಡಿಲೇ ಮಾಡದೆ ದಯವಿಟ್ಟು ಯಾರೆಲ್ಲ GPS ಆಗಿರುತ್ತೋ ಅಂಥವರು ನೀವು 81,000 ಚಿಲ್ಲರೆ ಏನಿದೆಯೋ ಅದನ್ನು ನೀವು ಒಂದೇ ಪೇಮೆಂಟಲ್ಲಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸರಿಯಾಗಿ ತುಂಬ ಜಾಗರೂಕತೆಯಿಂದ ಈ ಪೇಮೆಂಟನ್ನು ಮಾಡಿ ಅಕ್ನಾಲಜ್ಮೆಂಟನ್ನು ನೀವು ಇಟ್ಕೊಳ್ಳಿ. ಸೊ ನೀವು ಯಾವಾಗ ಪೇಮೆಂಟ್ ಮಾಡ್ತೀರೋ ಆ ಪೇಮೆಂಟ್ ಮಾಡಿದ ಸುಮಾರು 1 ತಿಂಗಳ ಒಳಗಡೆ, ಈಗ ಡಿಸೆಂಬರ್ ತಿಂಗಳಲ್ಲಿ ನೀವು ಈ ಪೇಮೆಂಟನ್ನು ಡನ್ ಆಯಿತು ಅಂದರೆ ನಿಮಗೆ ಜನವರಿ ತಿಂಗಳು ಕಂಪ್ಲೀಟ್ ಆಗೋದ್ರೊಳಗಡೆ ನಿಮ್ಮ ಹೊಲದಲ್ಲಿ ಸೋಲಾರ್ ಪ್ಯಾನಲ್ ವಿತ್ ಪೈಪ್ ವಿತ್ ಮೋಟರನ್ನು ತೆಗೆದುಕೊಂಡು ಬಂದು ಇನ್ಸ್ಟಾಲೇಷನ್ ಮಾಡಿ ನಿಮಗೆ ನಿಮ್ಮ ಹೊಲದಲ್ಲಿ ನಿಮಗೆ ದೊರೆತಿರ್ತಕ್ಕಂಥ ಗಂಗಾ ಮಾತೆಯನ್ನು ನಿಮ್ಮ ಎದುರಿಗೆ ಕಣ್ಣೆದುರಿಗೆ ನಿಮ್ಮ ಹೊಲದಕ್ಕೆ ಹಾಯಿಸ್ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡದೆ ಈ ವಿಡಿಯೋವನ್ನು ನೋಡಿದವರು ಇನ್ನೊಬ್ಬ ರೈತರಿಗೆ ಇದು ಅನುಕೂಲ ಆಗಲಿ. ಯಾಕೆಂದರೆ ಸಮಯ ಭಾಳ ಕಡಿಮೆ ಇದೆ, ಸುಮಾರು 3ರಿಂದ 4 ದಿನ ಅಷ್ಟೇ ಇರೋದು. ಸೊ ಹಾಗಾಗಿ ಯಾರೆಲ್ಲ ಪೇಮೆಂಟ್ ಮಾಡಬೇಕು, ಯಾರೆಲ್ಲ GPS ಮಾಡಿದ್ದೀರೋ ಅಂಥವ್ರು, ಅದರಲ್ಲೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಕೋಟೆನಾಡಿನಲ್ಲಿರ್ತಕ್ಕಂಥ ಬರನಾಡು ಅಂತಲೇ ಕರಿತಕ್ಕಂಥ ಈ ಕೋಟೆನಾಡಿನ ಜನತೆಗೆ ಅನುಕೂಲ ತುಂಬಾ ಇದೆ. ಸೊ ಅಂಥವ್ರು ಯಾರು ದಯವಿಟ್ಟು ನೀವು ಈ TC ಇರ್ಬೋದು, ಕಂಬ ಇರ್ಬೋದು, ಅದನ್ನು ಕಾಯ್ದೆ ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ದಯವಿಟ್ಟು ನೀವು ಸೌರಮಿತ್ರ.com ಅಲ್ಲಿ ನೋಂದಾಯಿಸಿ ಮತ್ತು GPS ಮಾಡಿಸಿ, ಮತ್ತು ಪೇಮೆಂಟು ಕೂಡ ಇಂಚೆನೆ ಮಾಡಿಬಿಡಿ. GPS ಆದ ನಂತರ ನೆಕ್ಸ್ಟ್ ಡೇನೇ ನೀವು ಪೇಮೆಂಟನ್ನು ಮಾಡಿ. ಯಾಕೆಂದರೆ ಕೊನೆಯ ದಿನಾಂಕ 30ರ ನಂತರ ಅಥವಾ 1ನೇ ತಾರೀಕು 2ನೇ ತಾರೀಕು ನೀವು ಪೇಮೆಂಟ್ ಮಾಡ್ತೀವಿ ಅಂದರೆ ಆ ಅಪ್ಲಿಕೇಶನ್ ಓಪನ್ ಇರೋದಿಲ್ಲ, ಲಾಕ್ ಆಗಿರುತ್ತೆ ಸ್ನೇಹಿತರೆ. ಅಥವಾ ಯಾವುದೇ KBದವ್ರು ಇರ್ಬೋದು, ಅಥವಾ ನೀವು ಹಾಕಿರ್ತಕ್ಕಂಥ ಅರ್ಜಿಯನ್ನು ಹಾಕಿರ್ತಕ್ಕಂಥ ಯಾವುದೇ ಕಂಪ್ನಿಯವರು ಇರ್ಬೋದು, ಇದಕ್ಕೆ ಹೊಣೆಗಾರರಲ್ಲ, ನೀವೇ ಹೊಣೆಗಾರರು. ಯಾಕೆಂದರೆ ನೀವು ಯಾವುದೇ ಆದರೂ ಇದು ಹಿಂದೆ ಒಂದು ಪತ್ರದ ವ್ಯವಹಾರ ಇತ್ತು, ಇದು ಪತ್ರದ ವ್ಯವಹಾರದ ಯುಗವಲ್ಲ. ಯಾಕೆಂದರೆ ಇದು ಆನ್ಲೈನ್ ಯುಗ. ಹಾಗಾಗಿ ಆನ್ಲೈನ್ ಯುಗ ಆಗಿರೋದ್ರಿಂದ ನಿಮಗೆ ಆನ್ಲೈನಲ್ಲೇ ನಿಮಗೆ ಎಲ್ಲ ಮೆಸೇಜ್ ಬರ್ತಾ ಇರುತ್ತೆ. ಸೊ ಟೆಸ್ಟ್ ಮೆಸೇಜ್ ಬಂತ ಅದರಲ್ಲಿ ಒಂದು ಲಿಂಕ್ ಇದೆ, ಲಿಂಕನ್ನು ಕ್ಲಿಕ್ ಮಾಡಿ ಸೀದಾ ಅದು ಸೌರಮಿತ್ರ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಪೇಮೆಂಟ್ ಅಂತ ಇರುತ್ತೆ, ಆ ಆಪ್ಷನನ್ನು ಒತ್ತಿ ಪೇಮೆಂಟನ್ನು ಕ್ಲಿಯರ್ ಮಾಡ್ಕೊಳಿಸ್ತೀನಿ. ಒಟ್ಟಾರೆ ಸ್ನೇಹಿತರೆ, ಯಾರಿಗೆಲ್ಲ ಈ ವಿಡಿಯೋ ಅನುಕೂಲ ಆಗಿದೆ ಅನ್ನೋರು ದಯವಿಟ್ಟು ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಗ್ರೂಪ್ಗಳಿದೆಯೋ ಅಥವಾ ಸ್ನೇಹಿತರಿದ್ದಾರೋ ಅಂಥವರಿಗೆ, ರೈತ ಮಿತ್ರರಿಗೆ ಅಂತ ಅನುಕೂಲ ಆಗಲಿ ಅಂತಲೇ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸ್ನೇಹಿತರೆ. ಇಷ್ಟ ಆದರೆ ಮೊದಲು ಈ ವಿಚಾರವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ.